ನೀನ್ ಏಜ್ ಎಷ್ಟು ಹೇಳೋಗ್ಲಿ. ಜನ್ಜಿ ಅಂದ್ರೆ ಏನು? ಮೀಸೆ ಬಂದಿರೋ ಮಗನ್ ನೋಡಿ ಎಲ್ರು ಇವೇನೋ ದೊಡ್ಡ ಅಂಕಲ್ ಆಂಟಿ ಅಂತ ಅನ್ಕೊಂಡಿದ್ದಾರೆ. ನಾವೇ 40 ದಾಟಿಲ್ಲ ಕಂಡ್ರು. ಅದು ಕೇಳೋದಕ್ಕೆ ಮುಖ್ಯ ಕಾರಣ ಇವರಿಬ್ರು. ನಾವಿಬ್ರು ಮಿಲೇನಿಯಲ್ಸ್, ಇವನ್ ಜನ್ಜಿ, ಇವಳು ಜೆನ್ ಆಲ್ಫಾ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ ಜಾನ್ವಿ ಕಿರಣ್. 4 ತಿಂಗಳಾದ್ಮೇಲೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದಾರೆ. ಎಲ್ಲಿ ಹೋಗ್ತಾ ಇದೀವಿ ಅಂತ ನಂಗೆ ಗೊತ್ತಿಲ್ಲ, ಏನೋ ಸರ್ಪ್ರೈಸ್ ರೆಡಿ ಆಗು ಅಂತ ಹೇಳಿದ್ರು. ಸರ್ಪ್ರೈಸ್ ಇವಾಗಲ್ಲ, ಬೇರೆ ಸರ್ಪ್ರೈಸ್ ಇದೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ. ಅದಾ? ಇವತ್ತು ಸಿಂಪಲ್ ಲಂಚ್ ಅಷ್ಟೇ. 4 ತಿಂಗಳಿಂದ ಹೊರಗಡೆ ಹೋಗಿ ತಿಂದಿಲ್ಲ ಯಾವತ್ತು. 4 ತಿಂಗಳ ಹೊರಗಡೆ ತಿಂದೆ 4 kg ಕಮ್ಮಿ ಆಗಿದ್ದೀನಿ. ಅದು ಒಂದೇ ವೀಕ್ನೆಸ್ ಇರೋದು. ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲಾ ರೀತಿ ಹೆಲ್ದಿ ಡಯಟ್ ಫುಡ್ ಕುಕ್ ಆಗತ್ತೆ. ಇವ್ರು ಸ್ವಲ್ಪ ಜಾಸ್ತಿ ಹಾಳು ಮಾಡೋ ತಿಂತಾರೆ. ಯಾರು? ನಾನು. ಅದಕ್ಕೆ ಅದು ಒಂದ್ ಬಿಟ್ಟಿರೋದಕ್ಕೆ ಇವಾಗ ಏನು ಎಫರ್ಟ್ಲೆಸ್ ಆಗಿ ಸ್ಮೂತ್ ಆಗಿ ಹೋಗ್ತಾ ಇದೆ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಜರ್ನಿ. ಸೊ ನೀವು ಕೇಳಿರೋ ಕ್ವೆಶ್ಚನ್ಸ್ ಗೆ ಆನ್ಸರ್ ಮಾಡೋಣ ಸಿಂಪಲ್ ಆಗಿ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ. ತುಂಬಾ ಜನರಿಗೆ ಇರೋದು ಒಂದೇ ಒಂದ್ ಕ್ಯೂರಿಯಸ್, ಅಂದ್ರೆ ಏನ್ ಗೊತ್ತಾ, ನಮ್ಮಿಬ್ರು ಏಜ್ ಎಷ್ಟು ಅಂತ. ಈಚೆ ಬಂದಿರೋ ಮಗನ್ ನೋಡಿ ಎಲ್ರು ಇವೇನೋ ದೊಡ್ಡ ಅಂಕಲ್ ಆಂಟಿ ಅಂತ ಅನ್ಕೊಂಡಿದ್ದಾರೆ. ನಾವೇ 40 ದಾಟಿಲ್ಲ ಕಂಡ್ರು ನಮ್ರು. ನೀನ್ ಏಜ್ ಎಷ್ಟು ಹೇಳೋಗ್ಲಿ. ನಂದೆಲ್ಲ ಏಜ್ ಎಲ್ಲ ಹೇಳ್ಬಾರ್ದು ಆಮೇಲೆ. ಸೊ ಅಂದ್ರೆ ಏನಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 40 ವರ್ಷ ದಾಟಿಲ್ಲ. ನೀವೇ ಗೆಸ್ ಮಾಡಿ. ಇವನಿಗೆ ಈಗ 15th ರನ್ನಿಂಗ್ ತೋರ್ಸೋಣ. ನನ್ ಮಗ ಅವನಿಗೆ 15th ರನ್ನಿಂಗು. ಏನಿಲ್ಲ, ಸ್ವಲ್ಪ ಅರ್ಲಿ. ನಮ್ದು ಲವ್ ಮ್ಯಾರೇಜ್, ಸ್ವಲ್ಪ ಅರ್ಲಿ ಮ್ಯಾರೇಜ್ ಆಗಿದೆ. 21 ಜಸ್ಟ್ 20 ಮುಗಿಸಿದ್ದಷ್ಟೇ. ನಾನು 21 ಬಿದ್ದಿದ್ಮೇಲೆ ಮದ್ವೆ. ನಿನ್ಕಿನ ಬೇಗ ಮದುವೆ ಆಗಿರೋರು ಇರ್ತಾರೆ. ಇಂಪಾರ್ಟೆಂಟ್ ಇನ್ನೊಂದೇನಂದ್ರೆ ಅರ್ಲಿ ಮ್ಯಾರೇಜ್ ಬೆನಿಫಿಟ್ಸ್ ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಅಂದ್ರೆ ಒಂದು ಲೆವೆಲ್ ಅಂದ್ರೆ ನೀವೊಂದ್ ಸೆಟ್ಲ್ ಆಗೋದ್ರೊಳಗಡೆ ನಿಮ್ ಮಕ್ಳು ಸ್ವಲ್ಪ ದೊಡ್ಡವರು ಇರ್ತಾರೆ. ಈಗ ತುಂಬಾ ಜನರಿಗೆ ಇವಾಗ ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ಈಗ ರೀಸೆಂಟ್ ಆಗಿ ಮದುವೆ ಆಗಿದೆ. ಕೆಲವೊಬ್ರು ಇನ್ನೂ ಮದುವೆ ಆಗದೆ ಇರೋರು ಕೆಲವೊಬ್ರು ಇದಾರೆ. ಅವ್ರಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ಅವ್ರಿಗೆ ಮಕ್ಕಳಾಯ್ತು ಅಂದ್ರೆ ಅವ್ರಿಗೆ 15-20 ವರ್ಷ ಆಗೋದ್ರಲ್ಲಿ ಅವ್ರು ಫುಲ್ ಮುದುಕರಾಗ್ಬಿಟ್ಟಿರ್ತಾರೆ. ಓಕೆ, ಸೊ ಅವಾಗ ಅವ್ರಿಗೆ ಏನಂತ ಗೈಡ್ ಮಾಡಕ್ ಆಗತ್ತೆ, ಫುಲ್ಲಿ ಔಟ್ಡೇಟೆಡ್ ಆಗಿರ್ತಾರೆ. ಸೊ ನಾವಾದ್ರೆ ಇವ್ರಿಗೆ ಸ್ವಲ್ಪ ಸಿಂಕ್ ಆಗತ್ತೆ ಇವ್ರ ಥಿಂಕಿಂಗಿಗೆ. ಅದ್ರಲ್ಲೂ ಒಂದು ಬೇಗ ಮದುವೆ ಆಗಿ ಬೇಗ ಮಕ್ಕಳೆಲ್ಲ ಆದ್ರೆ ಬೇರೆ ಜೀವನದಲ್ಲಿ ಬೇರೆ ವಿಷಯಗಳ ಮೇಲೆ ಫೋಕಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಬೇಗ ಮದುವೆ ಆಗಿ ಬೇಗ ಮಕ್ಕಳಾಗಿರೋದಕ್ಕೆ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಕ್ಕಾಯ್ತು, ಕರಿಯರ್ ಮೇಲೆ ಫೋಕಸ್ ಮಾಡಕ್ಕಾಯ್ತು. ಸೊ ಬೇರೆ ವಿಷಯಗಳ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ಸೊ ಅದೇ ನಮ್ಗೆ ಆಕ್ಚುಲಿ ಬೇಕಲ್ವೇನೋ, ತಗೊಂಡ್ವೇನೋ. ಬೇಡ ಅದ್ ಬೇಕಾ, ನನ್ಗೆ ಇಟ್ಕೊಳಕ್ ಆಗ್ತಿಲ್ಲ. ಪರ್ಫೆಕ್ಟ್. ಹೌದಾ? ಸುಮ್ನೆ ನಂಗೆ ಬೈತ್ಯಾ? ಎಷ್ಟು ಯೂಸ್ಫುಲ್ ಆಯ್ತು ನೋಡು ಇದನ್ನ. ಯಾರ್ಯಾರಿಗೆ ನಮ್ ಲೈಫ್ ಮೇಲೆ ಕ್ಯೂರಿಯಾಸಿಟಿ ಇದೆ ಅವರಿಗೆ ಈ ತರ ಒಂದು ಚಿಕ್ಕ ಪುಟ್ಟ ಕಾರ್ ಲಾಗ್ ಮಾಡೋಣ ಅಂತ ಅಷ್ಟೇ. ಸಂಡೆ ಮಧ್ಯಾಹ್ನ ಊಟ ಮಾಡಕ್ ಅಷ್ಟು ದೂರ ಕರ್ಕೊಂಡು ಹೋಗ್ತಿದ್ಯಾ. ನಾನೇ ಒಳ್ಳೆ ಅಡಿಗೆ ಮಾಡ್ಕೊಡ್ತಿದ್ದೆ, ಮುದ್ದೆ, ಮಟನ್ ಸಾರು. ಇದ್ದಾಳಲ್ಲ ಇವಳು, ಒಂದ್ಸಲನೂ ಹೊರಗಡೆ ಕರ್ಕೊಂಡು ಹೋಗಲ್ಲ ಅದು ಇದು ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದು. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಅರೋಯ್ just show your face once. ಅರೋಯ್, ನಿನಗೆ ಒಂದು ಕ್ವೆಶ್ಚನ್. ಯಾರು ಮಿಲೇನಿಯನ್ಸ್ ಅಂದ್ರೆ ಯಾರು? ನಾನ್ ಜೆನ್ಜಿನಾ, ನಾನ್ ಮಿಲೇನಿಯನ್? ಯಾರು ನಾನು? ಹುಟ್ಟಿದ್ದು ಇಯರ್ ಬೇಸ್ ಮೇಲೆ ಅದೊಂದು ಟರ್ಮ್ಸ್ ಇದೆ. ಈ ಏಜ್ ಅವರು ಇವ್ರು ಅಂತ ಆತರ. ಈ ಆರ್ಯನ್ ಜೆನ್ಜಿನಾ? ಹೌದಾ? ಓಕೆ. ಅಂದ್ರೆ ಯಾವ ಏಜ್ ಇಂದ ಯಾವ ಏಜ್ಗೆ ಜೆನ್ಜಿ? 13ಗೆ ಎಂಡ್ ಆಗೋದಾ? ಓಕೆ. ಅವ್ರು ಗೊತ್ತು ನೋಡು, ಮಿಲೇನಿಯಲ್ಸ್ ಅಂದ್ರೆ 1981 ತನಕ 1996. ಓಕೆ. ಜೆನ್ ಝಿ ಅಂದ್ರೆ 1997 ತನಕ 2012. 1997 ಇಂದ 2012 ತನಕ ಹುಟ್ಟಿರೋರೆಲ್ಲ ಜೆನ್ ಝಿ ಅಂತ ಹೇಳ್ತಾರೆ. ಓಕೆ. ಆಮೇಲೆ ಜೆನ್ ಆಲ್ಫಾ ಅಂದ್ರೆ 2013 ತನಕ ಮಿಡ್ 2020s. ಯಾರ್ಯಾರು? ಜೆನ್ ಆಲ್ಫಾನಾ? ಆರೋಹಿ, ಮೌರ್ಯ, ಲಿಹಾನು, ಸೊ ಎಲ್ಲ ಅದಕ್ಕೆ ನನಗೆ 1981 ಕಿನ್ನ ಮೊದಲೇ ಹುಟ್ಟಿರೋರಲ್ಲ ಜೆನ್ ಎಕ್ಸ್. ಅಂದ್ರೆ ಅದೇ ಯಾವ ಇಯರ್? 1965 ತನಕ 1980. 1965 ಇಂದ 1980 ತನಕ ಏನದು? ಜೆನ್ ಎಕ್ಸ್. ಜನರೇಷನ್ ಎಕ್ಸ್ ಅಲ್ವಾ? 2025 ಇಂದ 2039 ತನಕ ಜೆನ್ ಬೇಟಾ. ಓಕೆ. ನಿಮಗೆ ಇದೆಲ್ಲ ಹೆಂಗ್ರೋ ಗೊತ್ತು? ಇವಾಗ ಏನಕ್ಕೆ ಇದ್ರ ಬಗ್ಗೆ ಮಾತಾಡ್ತಿರೋದು? ಬಿಕಾಸ್ ಎಲ್ರೂನು ಇವಾಗ ಸುಮ್ನೆ ಏನದು ಟಾಂಟ್ ಮಾಡ್ತಿರ್ತಾರೆ. ಜೆನ್ಸಿಗಳು ಹಂಗೆ ಮಿಲೇನಿಯಲ್ಸ್ ಆತರ ಎಲ್ಲ. ಬಟ್ ತುಂಬಾ ಜನರ ಕಾಮನ್ ಮ್ಯಾನ್ಗೆ ಅದೇನಂತ ಅರ್ಥ ಆಗಲ್ಲ.
ವಾಟ್ ಈಸ್ ದಟ್ ಟರ್ಮ್ ಏನದು ಅಂತ ಅರ್ಥ ಆಗಲ್ಲ, ಅದಕ್ಕೆ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಮಿಲೇನಿಯಲ್ಸ್ ನಾವು ಅಲ್ಲ, ನಾವು ಏನಾರು ನಾವು ನಾನು ಕಂದ ಏನು ಮಿಲೇನಿಯಲ್ಸಾ? ಓಕೆ, ನೀನು ನಾವಿಬ್ರು ಮಿಲೇನಿಯಲ್ಸ್, ಇವನ್ ಜನ್ಜಿ, ಇವಳು ಜೆನ್ ಆಲ್ಫಾ. ನೀವೆಲ್ಲ ಯಾವ್ದು ಅನ್ನೋದನ್ನ ಕಮೆಂಟ್ ತಿಳಿಸಿ. ಸರಿ, ಇವಾಗೆಲ್ಲ ಒಂದ್ ಕಡೆ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿ ಅಂತ ಗೊತ್ತಿಲ್ಲ. ಲಂಚ್ಗೆ ಅಷ್ಟೇ, ಏನ್ ದೊಡ್ಡ ಸರ್ಪ್ರೈಸ್ ಅಂತ ಏನಿಲ್ಲ, ನನಗದ್ ಸರ್ಪ್ರೈಸ್. ಹೊರಗಡೆ ತಿಂದಾಗ ಹೆಂಗೆ ಡಯಟ್ ಮೇಂಟೈನ್ ಮಾಡ್ತೀರಾ ಅನ್ನೋದು ಬರುತ್ತೆ. ಸರಿ, ಅದನ್ನ ತೋರ್ಸೋಣ. ಫಾರ್ ಎಕ್ಸಾಂಪಲ್, ಪ್ರತಿಯೊಬ್ರು ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ತುಂಬಾ ಸ್ಟಬರ್ನ್ ಇರ್ತಾರೆ, ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು ಡಯಟ್ ಅಲ್ಲಿ. ಕೆಲವೊಬ್ರು ಈಗ ನನ್ನಂತವ್ರು, ಜನರಲ್ ಆಗಿ ನನ್ಗೆ ಏನಂತ ತಿಂದಿದ ತಕ್ಷಣ ಏನು ವೆಯ್ಟ್ ಗೇನ್ ಏನ್ ಆಗಲ್ಲ. ಬಿಕಾಸ್ ಆಫ್ ಮಸಲ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬಾಡಿಲಿ ಒಂದು ಅಪ್ ಟು 2000 ಕ್ಯಾಲರಿ ತನಕ ತಿಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಇವಳಿಗೆ ನೀರ್ ಕುಡಿದ್ರು ದಪ್ಪ ಆಗ್ತಾನೆ. ಹಂಗಲ್ಲ, ಬಿಟ್ ಮೋರ್ ಅಂದ್ರೆ ಮೊದ್ಲಿಂದನೂ ಬೇಗ ವೆಯ್ಟ್ ಗೇನ್ ಆಗೋ ಟೆಂಡೆನ್ಸಿ ಇರುತ್ತೆ. ಆತರ 28 ಸೆಪ್ಟೆಂಬರ್ ಅಲ್ವಾ ಇವತ್ತಂಗಾರೆ ಡೇ 49 ಇವತ್ತು ರೆಸ್ಟ್ ಡೇ. ಬಟ್ ಆದ್ರೂ ನಾನು ಇವಾಗ ಚೆನ್ನಾಗಿ ಹೋಗಿ ಮುಕ್ಬೇಕು ಅಂತ ಅಂದ್ಬಿಟ್ಟು 83 ಮಿನಿಟ್ಸ್ ವಾಕ್ ಮಾಡಿದೀನಿ. ಅಷ್ಟ್ ಮಾಡಿದ್ಯಾ ಅಂದ್ರೆ ಹತ್ತತ್ರ 400 ಕ್ಯಾಲರಿ ಬರ್ನ್ ಆಗಿರುತ್ತೆ. ಅದು ನೀನ್ ತಿನ್ನೋ ಒಂದು ಊಟದಲ್ಲೇ ಬಂದ್ಬಿಡುತ್ತೆ. ಆದಷ್ಟು ಪ್ರೋಟೀನ್ ತಿಂತೀನಿ, ನೋಡ. ಸೊ ಅಲ್ಲೋಗಿ ಏನ್ ತಿಂತೀವಿ ಅಂತ ನಿಮಗ್ ತೋರಿಸ್ತೀನಿ. ಸೊ ಫೈನಲಿ ಬಂದೇ ಬಿಟ್ವಿ ಏಷ್ಯಾದ ಲಾರ್ಜೆಸ್ಟ್ ರೆಸ್ಟೋರೆಂಟ್ ಓಯಾ. ನಿಮ್ಮಲ್ಲಿ ಎಷ್ಟು ಜನ ಈ ರೆಸ್ಟೋರೆಂಟ್ಗೆ ಬಂದಿದ್ದೀರಾ ಅನ್ನೋದನ್ನ ಕಾಮೆಂಟಲ್ಲಿ ತಿಳಿಸಿ. ಏನ್ ಗುರು ಈ ರೇಂಜಲ್ಲಿದೆ ಎಂಟ್ರೆನ್ಸ್ ಅಂತ ಅನ್ಕೊಂಡು ಎಂಟರ್ ಆದ್ವಿ. ಸಖತ್ ಖುಷಿ ಆಯ್ತು. ಒಳಗಡೆ ಎಂಟರ್ ಆಗಿದ ತಕ್ಷಣ ಸ್ಪೇಷಿಯಸ್ ಆಂಬಿಯನ್ಸು ಸಕ್ಕದಾಗಿತ್ತು. ಫುಡ್ ಕೂಡ ಅಷ್ಟೇ, ಸ್ಕ್ಯಾನ್ ಮಾಡಿ ಆರ್ಡರ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ ಆಗಿ ಒಂದು 5 ಮಿನಿಟ್ಸ್ ಅಲ್ಲಿ ತಂದು ಕೊಟ್ಬಿಟ್ರು, ಬಿಸಿ ಬಿಸಿಯಾಗಿ ಸಕ್ಕದಾಗಿತ್ತು. ನನಗೆ ಬಾರ್ಬಿಕ್ಯೂ ಚಿಕನ್ ಜೊತೆಗೆ ಗ್ರಿಲ್ ಚಿಕನ್ ಅಂತೆ ಮತ್ತೆ ಮೊಳಕೆ ಹೊಡೆದಿರುವಂತ ಸ್ಯಾಲಡ್ ಪ್ಲಾಟರೇ ಸಿಕ್ಕಿತ್ತು. ಆಕ್ಚುಲಿ ತುಂಬಾನೇ ಚೆನ್ನಾಗಿತ್ತು, ಅದು ಟೇಸ್ಟಿ ಆಗಿತ್ತು. ಫುಡ್ ವಿಷಯದಲ್ಲಿ ಬಂದ್ರೆ ಆನ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಮಕ್ಳಿಗೆ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ದು ಪ್ರತಿಯೊಂದು ತುಂಬಾನೇ ಚೆನ್ನಾಗಿತ್ತು. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದರು. ಬಟ್ ಸುಳ್ಳು ಹೇಳಬಾರ್ದು, ಮಟನ್ ಬಿರಿಯಾನಿ ಮಾತ್ರ ಡುಬಾಕೂರ್ ಥರ ಇತ್ತು, ಒಂದು ಚೂರು ಚೆನ್ನಾಗಿರಲಿಲ್ಲ. ಸೇಮ್ ಸೊಪ್ಸಾರು ತಿಂದಂಗೆ ಇತ್ತು, ನನಗೊಂದು ಸ್ವಲ್ಪನೂ ಇಷ್ಟನೇ ಆಗಿಲ್ಲ. ಎಷ್ಟಾದರೂ ಇದು ಇಟಾಲಿಯನ್ ರೆಸ್ಟೋರೆಂಟ್ ಅಲ್ವಾ, ಬಿರಿಯಾನಿ ಎಲ್ಲ ಇಲ್ಲೇನು ಚೆನ್ನಾಗಿರಬೇಕು ಬಿಡಿ. ಏನಿದ್ರು ಬಿರಿಯಾನಿಗೆ ನಮ್ಮ ದೊನ್ನೆ ಬಿರಿಯಾನಿ ಬೆಸ್ಟ್, ಏನಂತೀರಾ? ಹಾಗೆ ಊಟ ಮುಗಿಸ್ಕೊಂಡು ರೆಸ್ಟೋರೆಂಟ್ ಫುಲ್ ಒಂದು ರೌಂಡ್ ಹಾಕ್ಕೊಂಡು ಸ್ವಲ್ಪ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಎಲ್ಲ ತಗೊಂಡು ಅಲ್ಲಿಂದ ಎಸ್ಕೇಪ್ ಆದ್ವಿ ಮನೆಗೆ. ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್. ಇನ್ನು ಮುಂದೆ ರೆಗ್ಯುಲರ್ ಆಗಿ ಸ್ಪೆಷಲ್ ಫ್ಯಾಮಿಲಿ ವ್ಲಾಗ್ಸ್ ಆಗ್ತೀವಿ. ಸೊ ಸ್ಟೇ ಟ್ಯೂನ್ಡ್.